ಈಗ ನಮಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸ್ವಚ್ಛಂದವಾಗಿ ಏನು ಬೇಕಾದ್ರೆ ನೋಡ್ಬೋದು, ಏನು ಬೇಕಾದ್ರೆ ಕುಡಿಬೋದು, ತಿನ್ನಬೇಕು, ಎಲ್ಲಿ ಬೇಕಾದ್ರೆ ಮಲಗ್ಬೋದು, ಏನು ಸಿನಿಮಾ ಅದೆಲ್ಲ ಕರ್ಟೈಲ್ ಆಗಿಬಿಟ್ರೆ ದಟ್ ಈಸ್ ನಮ್ಮ ಫ್ರೀಡಮ್ ಇದೆಯಲ್ಲ, ಮನುಷ್ಯನಿಗೆ ಫ್ರೀಡಮ್ ಭಾಳ ಮುಖ್ಯ. ನಿಜ. ಫ್ರೀಡಮ್ ಇಲ್ಲ ಅಂತ ಈಗ ಫ್ರೀಡಮ್ ಕರ್ಟೈಲ್ ಆದಾಗ ಮನುಷ್ಯನ ಸ್ವಭಾವ ಏನಪ್ಪ ಅಂದರೆ ಕಂಪ್ಲೇಂಟ್ ಮಾಡೋದು ಅಲ್ವೇ. ಈಗ ಮೂಗು ಮುಚ್ಚಿದ್ರೆ ಯಾಕೆ ಬಾಯಿ ತೆಗಿತಾರೆ, ಹಂಗಾಗ್ಬಿಟ್ಟಿದೆ ದರ್ಶನ್ದು. ಅಷ್ಟು ಸುಖದ ಸುಪ್ಪತ್ತಿನಲ್ಲಿದ್ದವರು ಒಂದೇ ಸರಿ 4 ಗೋಡೆ ಒಳಗಡೆ ಬಂದಿ ಆದಾಗ ಒಂದೇನಂದ್ರೆ ಅವರು ಡಿಪ್ರೆಷನ್ಗೆ ಹೋಗಬಾರ್ದು. ಈಗ ನೋಡಿ, ಒಬ್ಬೊಬ್ಬ ಕಳ್ಳ ಮನೆ ಕಳ್ತನ ಮಾಡೋನು 80 ಕೇಸು 90 ಕೇಸು ಮಾಡಿದ್ದಾನೆ, ಟ್ರಯಲ್ ನಡೀತಾನೆ ಇದೆ, ಜೈಲಿಗೆ ಹೋಗ್ತಾನೆ, ಬೇಲ್ ಮೇಲೆ ಬರ್ತಾನೆ, ಪುನಃ 10-20 ಕಳ್ತನ ಮಾಡ್ತಾನೆ, ಪುನಃ ಸಿಕ್ಕಾಕೊಂಡು ಹಿಂಗೆ ಅವ್ರಿಗೇನೂ ಕಷ್ಟ ಇಲ್ಲ ನಮಗೆ ನೋಡ್ಕೊಳ್ಳೋಕ್ಕೆ. ಹೊಸ್ದಾಗಿ ನಾವು ಕರ್ಕೊಂಬರ್ತೀವಲ್ವ, ಅಥವಾ ಒಂದು ಸೆಲೆಬ್ರಿಟಿ ಅಂದರೆ ಒಂದು ಸ್ಥಾನ ಇದ್ದವರು, ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಇರೋರನ್ನ ತಂದು ಒಳಗಡೆ ಹಾಕಿದಾಗ ಪೊಲೀಸ್ನವ್ರಿಗೂ ಅಷ್ಟೇ ತೊಂದರೆ ನೋಡ್ಕೊಳ್ಳೋದು.